ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬನ್ನೂರು ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರು ಅವತಾರ ಮಾಡಿದ ಪುಣ್ಯಭೂಮಿ. ಕಾವೇರಿ ನದಿಯ ಮೇಲೆ ಹಾದು ಬರುವ ಸುಗಂಧ ಭರಿತವಾದ ಗಾಳಿಯು ಸೋಕಿದ ಪವಿತ್ರ ನೆಲೆ. ಶ್ರೀ ವ್ಯಾಸರಾಜರಿಂದ ಪ್ರತಿಷ್ಠಾಪಿತರಾದ ಜನ್ಮಾಂಜನೇಯರ ಸನ್ನಿಧಾನವಿರುವ ಪುಣ್ಯಕ್ಷೇತ್ರ. ವನ್ನಿಪುರ, ಬಂಗಾರ ಕ್ಷೇತ್ರ ಇವೇ ಮೊದಲಾದ ಹೆಸರುಗಳಿಂದ ಸುಖ್ಯಾತವಾದ ಗ್ರಾಮ. ಈ ಗ್ರಾಮವು ಬೆಂಗಳೂರಿನಿಂದ ಸುಮಾರು 128 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಮೈಸೂರಿನಿಂದ ಸುಮಾರು 27 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ಬ್ರಹ್ಮಣ್ಯತೀರ್ಥರ ಅನುಗ್ರಹ ಮತ್ತು ರಾಮಾಚಾರ್ಯ ದಂಪತಿಗಳು ನಡೆಸಿದ ಕಠಿಣ ವ್ರತ ನಿಯಮಗಳ ಫಲರೂಪವಾಗಿ ಇದೇ ಸ್ಥಳದಲ್ಲಿಯೇ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರ ಅವತಾರವಾಯಿತು. ಬ್ರಹ್ಮಣ್ಯತೀರ್ಥರು ರಾಮಾಚಾರ್ಯ ದಂಪತಿಗಳಿಗೆ ತಮಗೆ ಹುಟ್ಟುವ ಮಗುವನ್ನು ಸಂಸ್ಥಾನಕ್ಕೆ ಒಪ್ಪಿಸಬೇಕೆಂಬ ಕಟ್ಟಪ್ಪಣೆ ನೀಡಿದ್ದರು. ಆದರೆ ಮಗುವನ್ನು ಮಠಕ್ಕೆ ನೀಡಲು ಮನಸ್ಸಾಗದೆ ರಾಮಾಚಾರ್ಯ ದಂಪತಿಗಳು ಬ್ರಹ್ಮಣ್ಯತೀರ್ಥರಿಗೆ ಮೊರೆ ಇಟ್ಟಾಗ ಬ್ರಹ್ಮಣ್ಯತೀರ್ಥರು, ನಿಮ್ಮ ಮನೆಯ ಹೊರಗಡೆ ಮಗುವಿನ ಜನನವಾದರೆ ಆ ಮಗುವು ಮಠಕ್ಕೆ ಸೇರುತ್ತದೆ, ಇಲ್ಲವಾದರೆ ಆ ಮಗುವು ನಿಮಗೇ ಇರಲಿ ಎಂದು ಆಜ್ಞಾಪಿಸಿದರು. ಇದಕ್ಕೆ ಒಪ್ಪಿದ ದಂಪತಿಗಳು ಸಂತೋಷದಿಂದ ಮನೆಗೆ ಮರಳಿದರು. ಇದು ರಾಮಾಚಾರ್ಯರ ಮನೆಯಲ್ಲಿ ಅಡುಗೆ ಮನೆ ಇದ್ದ ಸ್ಥಳ. ದೇವರನ್ನು ಪ್ರತಿಷ್ಠಾಪಿಸಿದ ಈ ಸ್ಥಳವು ರಾಮಾಚಾರ್ಯರು ದಿನನಿತ್ಯದ ಪೂಜೆಗಾಗಿ ಇರಿಸಿದ್ದ ಸ್ಥಳ. ಈ ಹನುಮಂತ ದೇವರ ಪ್ರತಿಮೆಯನ್ನು ಶ್ರೀರಾಮಾಚಾರ್ಯರು ನಿತ್ಯದಲ್ಲಿಯೂ ಪೂಜಿಸುತ್ತಿದ್ದರು ಎಂಬುವ ಐತಿಹ್ಯವಿದೆ. ಈ ಜಾಗದಲ್ಲಿ ಒಂದು ಸಣ್ಣ ತೋಟ, ಅದರಲ್ಲಿ ಒಂದು ಹುಣಸೆ ಮರ, ಅದರ ಸುತ್ತಲೂ ಅನೇಕ ಮರಗಿಡಗಳಿದ್ದವು. ಒಂದು ದಿನ ಅಡುಗೆಯನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಹೊರಗಿನ ತೋಟದಲ್ಲಿ ಕರುಗಳು ಮೇಯುತ್ತಿರುವುದನ್ನು ಕಂಡ ಶ್ರೀ ಲಕ್ಷ್ಮೀಬಾಯಿಯರು ಹೊರಗಡೆ ಬಂದರು. ಅಲ್ಲಿ ಇಬ್ಬರು ಶ್ರೋತ್ರಿಯ ಬ್ರಾಹ್ಮಣರು ತಮ್ಮ ಕೈಯಲ್ಲಿ ಬಂಗಾರದ ಹರಿವಾಣವನ್ನು ಇಟ್ಟುಕೊಂಡು ನಿಂತಿದ್ದಾರೆ. ಅವರ ಪಕ್ಕದಲ್ಲಿ ಇಬ್ಬರು ಸುವಾಸಿನಿ ಸ್ತ್ರೀಯರು ಅರಿಶಿಣ, ಕುಂಕುಮ ಇತ್ಯಾದಿ ಮಂಗಳ ದ್ರವ್ಯಗಳನ್ನು ಕರದಲ್ಲಿ ಹಿಡಿದು ನಿಂತಿದ್ದಾರೆ. ಇದನ್ನು ನೋಡಿ ಲಕ್ಷ್ಮೀದೇವಿಯರಿಗೆ ಆಶ್ಚರ್ಯವಾಯಿತು. ಆ ಬ್ರಾಹ್ಮಣ ಮುತ್ತೈದೆಯರನ್ನು ಶ್ರೀ ಬ್ರಹ್ಮಣ್ಯತೀರ್ಥರೇ ವ್ಯಾಸರಾಜರನ್ನು ಕರೆತರುವುದಕ್ಕೆ ಕಳುಹಿಸಿಕೊಟ್ಟಿದ್ದರು. ನಂತರದಲ್ಲಿ ಈ ಸ್ಥಳದಲ್ಲಿದ್ದ ಮರದ ಕೊಠರೆಯೊಳಗೆ ವ್ಯಾಸರಾಜರ ಅವತಾರವಾಯಿತು. ಆ ಶಿಶುವನ್ನು ಆ ಇಬ್ಬರು ಬ್ರಾಹ್ಮಣರು ಭೂಸ್ಪರ್ಶವಾಗದಂತೆ ಬಂಗಾರದ ಹರಿವಾಣದಲ್ಲಿ ಇಟ್ಟು ವೇದ ಘೋಷಗಳೊಂದಿಗೆ ಕಣ್ವನದಿ ತೀರಕ್ಕೆ ನಡೆದರು. ಅಲ್ಲಿ ಆ ಮಗುವಿಗೆ ಸ್ನಾನಾದಿಗಳೂ ನಡೆದವು. ಶ್ರೀ ವ್ಯಾಸರಾಜರಿಗೆ ದಿನನಿತ್ಯವೂ ಶ್ರೀ ಬ್ರಹ್ಮಣ್ಯತೀರ್ಥರು ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ ಹಾಲನ್ನು ಉಣಬಡಿಸುತ್ತಿದ್ದರು. ಇದೆಲ್ಲವನ್ನೂ ಈ ಭಾವಚಿತ್ರದಲ್ಲಿ ನೋಡಬಹುದಾಗಿದೆ. ಇದು ಶಿಶುವಾಗಿದ್ದ ವ್ಯಾಸರಾಜರನ್ನು ಮಲಗಿಸಲು ಉಪಯೋಗಿಸುತ್ತಿದ್ದ ತೊಟ್ಟಿಲು. ವ್ಯಾಸರಾಜರಿಗಾಗಿಯೇ ಮೀಸಲಿಟ್ಟಿದ್ದ ಆ ತೊಟ್ಟಿಲನ್ನು ಇದೇ ಕೋಣೆಯಲ್ಲಿಯೇ ಇರಿಸುತ್ತಿದ್ದರಂತೆ. ಇಂತಹ ಮಹಾನುಭಾವರಾದ ಶ್ರೀ ವ್ಯಾಸರಾಜರ ಅವತಾರಕ್ಕೆ ಕಾರಣವಾಗಿದೆ ಈ ಪವಿತ್ರವಾದ ಬನ್ನೂರು ಕ್ಷೇತ್ರ. ಇಲ್ಲೇ ಮುಂಭಾಗದಲ್ಲಿ ಶ್ರೀ ವ್ಯಾಸರಾಜರು ಒಂದು ಗರುಡಗಂಭವನ್ನು ಸ್ಥಾಪಿಸಿದ್ದಾರೆ. ಈ ಗರುಡಗಂಭದಲ್ಲಿರುವ ವಿಶೇಷತೆ ಏನೆಂದರೆ, ಇಲ್ಲಿರುವ ಪ್ರಾಣದೇವರ ಕೈಯಲ್ಲಿ ಒಂದು ಲಿಂಗವಿದೆ. ರಾಮಚಂದ್ರ ದೇವರು ತಮ್ಮ ವನವಾಸ ಕಾಲದಲ್ಲಿ ಈ ಪ್ರದೇಶದಲ್ಲಿ ಕೆಲವು ದಿನಗಳ ಕಾಲ ವಾಸ ಮಾಡುತ್ತಿದ್ದರು ಎಂಬುವ ಪ್ರತೀತಿ ಇದೆ. ಇಲ್ಲೇ ಸ್ವಲ್ಪ ದೂರದಲ್ಲಿ
ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ ಕೋದಂಡರಾಮಚಂದ್ರನ ದೇವಾಲಯವಿದೆ. ಮತ್ತು ನಾವು ಹಿಂದೆ ನೋಡಿದ ವ್ಯಾಸರಾಜರು ಹುಟ್ಟಿದ ಸ್ಥಳದಲ್ಲಿ ಶ್ರೀರಾಮಚಂದ್ರ ದೇವರು ತಮ್ಮ ಇಷ್ಟದೇವರನ್ನು ಪೂಜಿಸುತ್ತಿದ್ದರು ಎಂಬುವ ಐತಿಹ್ಯವಿದೆ. ವನವಾಸದ ಕಾಲದಲ್ಲಿ ಹನುಮಂತ ದೇವರು ಒಂದು ಲಿಂಗವನ್ನು ರಾಮದೇವರಿಗೆ ನೀಡುತ್ತಾರೆ. ಅದನ್ನು ಶ್ರೀರಾಮಚಂದ್ರ ದೇವರು ಇಲ್ಲಿಯೇ ಪ್ರತಿಷ್ಠಾಪಿಸುತ್ತಾರೆ. ಆ ದೇವಸ್ಥಾನವೇ ಇಂದಿಗೆ ಆನಂದವಲ್ಲಿ ಹನುಮಂತೇಶ್ವರ ದೇವಾಲಯ ಎಂಬುದಾಗಿ ಪ್ರಸಿದ್ಧಿ ಪಡೆದಿದೆ. ಹನುಮಂತ ದೇವರು ಈ ಲಿಂಗವನ್ನು ತಂದದ್ದರಿಂದ ಈ ಲಿಂಗವನ್ನು ಹನುಮಂತೇಶ್ವರ ಎಂಬುದಾಗಿ ಕರೆಯುತ್ತಾರೆ. ಅಲ್ಲಿಯೇ ಪಕ್ಕದಲ್ಲಿ ಪಾರ್ವತಿಯನ್ನು ಸೀತಾದೇವಿಯರು ಪ್ರತಿಷ್ಠಾಪಿಸಿರುತ್ತಾರೆ. ಸೀತಾದೇವಿಯರು ತಾವು ಆನಂದದಿಂದ ಪ್ರತಿಷ್ಠಾಪಿಸಿದ ಕಾರಣ ಇಲ್ಲಿರುವ ಪಾರ್ವತಿಯನ್ನು ಆನಂದವಲ್ಲಿ ಎಂಬುದಾಗಿ ಕರೆದರಂತೆ. ಶ್ರೀರಾಮಚಂದ್ರ ದೇವರೇ ರುದ್ರದೇವರನ್ನು ಇಲ್ಲಿ ಪ್ರತಿಷ್ಠಾಪಿಸಿರುವುದರಿಂದ ಈ ಕ್ಷೇತ್ರವು ರಾಮೇಶ್ವರ ಕ್ಷೇತ್ರಕ್ಕೆ ಸಮಾನವಾಗಿದೆ. ಈ ಗರುಡಗಂಬದಲ್ಲಿ ಒಂದೆಡೆ ಪ್ರಾಣದೇವರನ್ನು ನೋಡುವುದಾದರೆ ಇನ್ನೊಂದೆಡೆಗೆ ಗಣಪತಿ, ಮತ್ತೊಂದೆಡೆಗೆ ನಂದಿಯನ್ನು ನೋಡಬಹುದಾಗಿದೆ. ಶ್ರೀ ವ್ಯಾಸರಾಜರು ದೇಶದಾದ್ಯಂತ 732 ಹನುಮಂತ ದೇವರ ಪ್ರತೀಕಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಆ ಎಲ್ಲ ಪ್ರಾಣದೇವರ ಪ್ರತಿಮೆಗಳಲ್ಲಿ ಅದರದ್ದೇ ಆದ ವಿಶೇಷತೆಗಳಿವೆ. ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪಿಸಿದ 732 ಹನುಮಂತ ದೇವರ ಪ್ರತಿಮೆಗಳ ಭಾವಚಿತ್ರಗಳನ್ನು ಒಂದೆಡೆ ಸೇರಿಸುವ ಕೆಲಸವೂ ನಡೆದಿದೆ. ಇಲ್ಲಿ ಸುಮಾರು 150 ವಿಗ್ರಹಗಳ ಭಾವಚಿತ್ರಗಳನ್ನು ಕಾಣಬಹುದಾಗಿದೆ. ಈ ಜನ್ಮಸ್ಥಾನದಲ್ಲಿ ವ್ಯಾಸರಾಜರು ಪ್ರತಿಷ್ಠಾಪಿಸಿದ ಹನುಮಂತ ದೇವರಿಗೆ ಜನ್ಮಾಂಜನೇಯ ಎಂಬುದಾಗಿ ಕರೆಯುತ್ತಾರೆ. ಇಲ್ಲಿಯ ವಿಶೇಷತೆ ಏನೆಂದರೆ, ಈ ಪ್ರಾಣದೇವರ ಸೇವೆಯನ್ನು ಮಾಡುವುದರಿಂದ ಶ್ರೀ ವ್ಯಾಸರಾಜರಂತಹ ಮಹಾನುಭಾವರ ಜನ್ಮವು ಇಲ್ಲಿ ಆದದ್ದರಿಂದ ಜನ್ಮ ನಕ್ಷತ್ರ ದೋಷಗಳ ಪರಿಹಾರ ಮತ್ತು ರಾಮಾಚಾರ್ಯರಿಗೆ ಒದಗಿ ಬಂದಿದ್ದ ಅಪಮೃತ್ಯುವು ಈ ಸ್ಥಳದಲ್ಲಿಯೇ ಪರಿಹಾರವಾದದ್ದರಿಂದ ಅಪಮೃತ್ಯು ಇವೇ ಮೊದಲಾದ ರೋಗ ರುಜಿನಗಳ ಪರಿಹಾರ ಮತ್ತು ಈ ಸ್ಥಳದಲ್ಲಿಯೇ ದೀರ್ಘಕಾಲ ಸಂತಾನಹೀನರಾದ ರಾಮಾಚಾರ್ಯ ದಂಪತಿಗಳಿಗೆ ಶ್ರೇಷ್ಠ ಸಂತಾನವಾದದ್ದರಿಂದ ಸಂತಾನವನ್ನು ಬಯಸುವವರಿಗೆ ಸಂತಾನ ಪ್ರಾಪ್ತಿಯೂ ಆಗುತ್ತದೆ. ಅಂತಹ ಶ್ರೇಷ್ಠವಾದ, ಪವಿತ್ರವಾದ, ವಿಶಿಷ್ಟವಾದ, ಜಾಗೃತವಾದ ಕ್ಷೇತ್ರವಾಗಿದೆ ಈ ಬನ್ನೂರು ಗ್ರಾಮ.